ಹಲೋ ವೀಕ್ಷಕರೇ, ದಿಸ್ ಇಸ್ ಬಾಲು. ವೆಲ್ಕಮ್ ಟು ಮೂವಿ ಸ್ಟಫ್. ರಾಜಮೌಳಿ ಈ ಹೆಸರು ಕೇಳಿದ ತಕ್ಷಣ ನೆನಪಾಗುವುದೇ ಬಾಹುಬಲಿ ಸಿನಿಮಾ. ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಹೆಸರುವಾಸಿಯಾದಂತಹ ಸಿನಿಮಾ ಬಾಹುಬಲಿ. ಈ ಸಿನಿಮಾನ ರೆಡಿ ಮಾಡಿದ ರಾಜಮೌಳಿ ಈ ಸಿನಿಮಾದ 2 ಭಾಗಗಳನ್ನು ಫೇಮಸ್ ಆದ್ರೂ ಕೂಡ ರಾಜಮೌಳಿ ಅವರು ಅಷ್ಟಕ್ಕೆ ನಿಲ್ಲೋದಿಲ್ಲ. ಮತ್ತೆ RRR ಸಿನಿಮಾ ಮಾಡುವುದರ ಮೂಲಕ ಎಲ್ಲರ ಗಮನ ಸೆಳೀತಾರೆ. ಸೊ ಇಷ್ಟೆಲ್ಲ ಮಾಡಿ ಸಾಕಷ್ಟು ಫೇಮಸ್ ಆಗಿರೋ ಸಿನಿಮಾ ಇಲ್ಲಿಗೆ ಬಿಡೋಕ್ಕಾಗತ್ತಾ ಅಂತ ಈ ಸಿನಿಮಾಗಳ ಜೊತೆ ಮತ್ತೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡಬೇಕು ಅಂತ ತಲೆಯಲ್ಲಿ ಬರೋದೇ ತಡ ರಾಜಮೌಳಿ ಅವರು ಇದೇ ಸಿನಿಮಾ ಎನಿಮಿ ರೂಪದಲ್ಲಿ ನಿರ್ಮಾಣ ಮಾಡಿ ರಿಲೀಸ್ ಮಾಡೋಕೆ ಮುಂದಾಗ್ತಾರೆ. ವೀಕ್ಷಕರೇ, RRR ಸಿನಿಮಾ ರಿಲೀಸ್ ಆಗಿ ಬಹಳಷ್ಟು ದಿನ ಆದ್ರೂ ಕೂಡ ರಾಜಮೌಳಿ ಅವರ ತಲೆಯಲ್ಲಿ ಇನ್ನೂ ಕೂಡ ಈ ಸಿನಿಮಾ ಹಾಗೆ ಉಳ್ಕೊಳ್ಳುತ್ತೆ. ಯಾಕಂದ್ರೆ ರಾಜಮೌಳಿ ಅವರ ಪ್ರಕಾರ RRR ಸಿನಿಮಾ ಎನಿಮೆ ಮಾಡುವುದರಿಂದ ಇನ್ನೂ ಸೂಪರ್ ಆಗಿ ಮೂಡಿ ಬರುತ್ತೆ ಅನ್ನೋ ಈ ಭರವಸೆ ಹೇಗೆ ಬಂತು, ಹಾಗೂ ಈ ಸಿನಿಮಾ ಹೇಗೆ ಬರುತ್ತೆ, ಇದ್ರಿಗೋಸ್ಕರ ಅವರು ಏನೇನ್ ಮಾಡಿದ್ರು ಅಂತ ಪೂರ್ತಿಯಾಗಿ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ರಾಜಮೌಳಿ ಅವರು ತಮ್ಮ ಬ್ಲಾಕ್ ಬಸ್ಟರ್ ಸಿನಿಮಾ RRR ಅನ್ನ ಎನಿಮೆ ರೂಪದಲ್ಲಿ ತರುವ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ತೋರಿಸಿದ್ದು, ಯಾರ್ಯಾರು ಸಿನಿಮಾ ಪ್ರೇಮಿಗಳು ಎನಿಮಿ ನೋಡೋಕೆ ಇಷ್ಟಪಡ್ತಾರೋ ಅವರಿಗೆ ಸರ್ಪ್ರೈಸ್ ಅಂತೂ ಸಿಕ್ಕೇ ಸಿಗುತ್ತೆ. ಅನಿಮೇಷನ್ ಕ್ರಿಯೇಟ್ ಮಾಡಿ ಸಿನಿಮಾ ಮಾಡುವಲ್ಲಿ ತುಂಬಾ ಫೇಮಸ್ ಆಗಿರೋ ದೇಶ ಅಂದ್ರೆ ಅದು ಜಪಾನ್. ಅತಿ ಹೆಚ್ಚು ಎನಿಮಿ ವಿಡಿಯೋಗಳು ಹಾಗೂ ಸಿನಿಮಾಗಳು ಬರೋದು ಅಂದ್ರೆ ಅದು ಜಪಾನ್ನಿಂದ. ಅನಿಮೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋ ಈ ದೇಶ ಜಪಾನ್ನಿಂದ ಅನಿಮೆಗಳನ್ನು ಮಾಡಲೇಬೇಕು ಅಂತ ರಾಜಮೌಳಿ ಅವರು ನಿರ್ಧಾರ ಮಾಡಿದ್ದಾರೆ. ರಾಜಮೌಳಿ ಅವರಿಗೆ ಸಿನಿಮಾದ ವಿವಿಧ ಟೆಕ್ನಿಷಿಯನ್ ಬಗ್ಗೆ ಬಹಳಷ್ಟು ಆಸಕ್ತಿ. ಅವರ ನಿರ್ದೇಶನದ ಬಾಹುಬಲಿ ಸಿನಿಮಾ ಕೂಡ ಕಾರ್ಟೂನ್ ರೂಪದಲ್ಲಿ ಈಗಾಗಲೇ ಹೊರತರುತ್ತಿದ್ದು, ಅದರ ಟ್ರೈಲರ್ ಸಹ ಈಗಾಗಲೇ ಬಿಡುಗಡೆಯಾಗಿದೆ. ಸೊ ಇದೀಗ RRR ಅನಿಮೆ ರೂಪದಲ್ಲಿ ಹೊರಬರುವ ಬಗ್ಗೆ ಆಲೋಚನೆ ಮಾಡುತ್ತಿದ್ದಾರೆ. ರಾಜಮೌಳಿ ಅವರು ಜಪಾನ್ ಟ್ರಿಪ್ಗೆ ಅಂತ ಹೋದಾಗ ಆ ವೇಳೆ ಅವರು ಕಜುಟೋ ನಕಜಾವಾ ಹಾಗೂ ಇನ್ನು ಕೆಲವು ಖ್ಯಾತ ಅನಿಮೆ ನಿರ್ಮಾಪಕರನ್ನ ಭೇಟಿಯಾಗಿ ಅನಿಮೇಷನ್ ಪ್ರೊಸೆಸ್ ಬಗ್ಗೆ ಸಾಕಷ್ಟು ಕನ್ವರ್ಸೇಷನ್ ಮಾಡಿದ್ದು, ಜಪಾನಿನ ಅನಿಮೇಷನ್ ಮೇಕಿಂಗ್ ಬಗ್ಗೆ ನನಗೆ ಯಾವಾಗಲೂ ಕುತೂಹಲವಿತ್ತು ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಬರೆದುಕೊಂಡಿದ್ದರು. RRR ಸಿನಿಮಾದಲ್ಲಿರುವ ಹಲವಾರು ಆಕ್ಷನ್ ದೃಶ್ಯಗಳು, ನಾಯಕರ ನಡುವಿನ ಸ್ನೇಹ ಮತ್ತು ದೃಶ್ಯ ವೈಭವಗಳು ಅನಿಮೆ ಶೈಲಿಗೆ ಚೆನ್ನಾಗಿ ಹೊಂದಿಕೆ ಆಗುತ್ತವೆ. ಅದರಲ್ಲಿರೋ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, RRR ಸಿನಿಮಾದ ಅನಿಮೆ ರೂಪವು ಕೇವಲ ಸಿನಿಮಾದ ಯಥಾವತ್ತಾಗಿ ರಿಮೇಕ್ ಅಷ್ಟೇ ಆಗಿರೋದಿಲ್ಲ. ಕೋಮರಂ ಭೀಮ ಮತ್ತು ಅಲ್ಲೂರಿ ಸೀತಾರಾಮ್ ರಾಜು ಅವರ ಜೀವನದ ಇನ್ನಷ್ಟು ರೋಚಕ ಕಥೆಗಳನ್ನು ಒಳಗೊಂಡಿರುವ ಬಗ್ಗೆ ಕೂಡ ಈ ಸಿನಿಮಾದಲ್ಲಿ ನೋಡಲು ಸಿಗುತ್ತೆ. ವೀಕ್ಷಕರೇ, ಯಾರ್ಯಾರು RRR ಸಿನಿಮಾ ನೋಡಿರ್ತಾರೋ ಅವರಿಗೆ ಈ ಅನಿಮೇಷನ್ ಸಿನಿಮಾ ಯಾವುದೇ ಕಾರಣಕ್ಕೂ ಬೋರ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮೂಡಿ ಬರಬಹುದು. ಸದ್ಯ ರಾಜಮೌಳಿ ಅವರು ಮಹೇಶ್ ಬಾಬು ಅವರೊಂದಿಗೆ ದೊಡ್ಡ ಮಟ್ಟದ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ಮಾಡುವಲ್ಲಿ ಬ್ಯುಸಿಯಾಗಿದ್ದು, ಇದರ ನಡುವೆ ತಮ್ಮ ನಿರ್ಮಾಣದ ಬಾಹುಬಲಿ ದಿ ಎಟರ್ನಲ್ ವಾರ್ ಎಂಬ ಅನಿಮೇಷನ್ ಸಿರೀಸ್ ಅನ್ನ ಘೋಷಿಸುವ ಮೂಲಕ ಅನಿಮೇಷನ್ ಜಗತ್ತಿಗೆ ಕಾಲಿಟ್ಟಿದ್ದಾರೆ. ಒಂದು ವೇಳೆ RRR ಅನಿಮೆ ಅಧಿಕೃತಗೊಂಡರೆ ಇದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಜಾಗತಿಕ ಮಟ್ಟದ ಅನಿಮೆ ಸಿರೀಸ್ ಆಗಿ ಗುರುತಿಸಿಕೊಳ್ಳಲಿದೆ. ವೀಕ್ಷಕರೇ, ತುಂಬಾ ಫೇಮಸ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದಂತಹ ಸಿನಿಮಾ RRR ನೀವೆಲ್ಲ ನೋಡೇ ಇರ್ತೀರಾ. ಸೊ ಇವಾಗ ಇದೇ ಸಿನಿಮಾ ಅನಿಮೇಷನ್ ರೂಪದಲ್ಲಿ ಬಂದ್ರೆ ನಮ್ಮ ದೇಶದ ಸಿನಿಮಾ ಪ್ರೇಮಿಗಳ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.